ಎಲ್ರಿಗೂ ನಮಸ್ತೆ. ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಹೆಸರು ಬೇಳೆ ತೊಗೊಂಡು ಬಂದಿದ್ದೀನಿ. ಹೆಸರು ಬೇಳೆನ ನಾನಿಲ್ಲಿ 1-2 ಅವರ್ ನೆನೆ ಹಾಕ್ಕೊಂಡಿದ್ದೀನಿ. 2 ಅವರ್ಗಿಂತ ಹೆಚ್ಚನ್ನು ಸಹ ನೆನೆಸ್ಕೋಬೋದು. ಅರ್ಜೆಂಟಾಗಿ ಮಾಡ್ಕೊಳ್ತೀನಿ ಅಂದರೆ ನಾವು 2 ಅವರ್ ನೆನೆಸ್ಕೊಂಡ್ರೆ ಸಾಕು. ಓಕೆ, ಇವಾಗ ನಾನು ನೀರು ತೆಕ್ಕೊಳ್ತೀನಿ. ನೀರು ತೆಕ್ಕೊಂಡು ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಮಾಡ್ಕೊಳ್ಳೋದು ಸಹ ತುಂಬಾ ಸುಲಭ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಪ್ರಿಯರ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಬನ್ನಿ, ಇವಾಗ ನಾನು ಎಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕ್ತೇನೆ. ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಅಂಥದ್ದನ್ನ ನಾನಿವಾಗ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಬಂದ್ಬಿಟ್ಟು ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯ್ದಾದಮೇಲೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು 20 ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹುರ್ಕೊಳ್ಳೋಣ ಮೊದಲಿಗೆ ಇದನ್ನು. ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಪಿಸ್ತಾನೂ ಸಹ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ. ರೋಸ್ಟ್ ಆದಮೇಲೆ ಇವಾಗ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಫ್ಲೇಮ್ ಬಂದ್ಬಿಟ್ಟು ನಾನು ಸ್ಲೋ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡ್ಮೇಲೆ ಇದಕ್ಕಿನ್ನೂ 1 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಳ್ತೀನಿ. ತುಪ್ಪ ಕಾಯಿದ್ಮೇಲೆ ಇದಕ್ಕೆ ನಾನಿಲ್ಲಿ ಒಟ್ಟು 2 ಸ್ಪೂನಷ್ಟು ನಾನು ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಬಂದ್ಬಿಟ್ಟು 2 ಸ್ಪೂನು. ನಾನು 3 ಸತಿ ಹಾಕಿದ್ದೀನಿ, ಮುಕ್ಕಾಲು ಥರ. ಒಟ್ಟು 2 ಸ್ಪೂನಷ್ಟು ನಾನಿಲ್ಲಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋ ಅಂತಹ ರವೆನ ಈ ರೀತಿಯಾಗಿ ಹುರ್ಕೊಳ್ಳೋಣ ಚೆನ್ನಾಗೆ ರವೆನ. ಆದರೆ ಸೇಯಿಸ್ಕೋಬಾರ್ದು. ಉರಿ ಬಂದ್ಬಿಟ್ಟು ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗ್ತಾಯಿದೆ. ನಮ್ಮ ಮನೆಗಳಲ್ಲಿ ಏನಾದ್ರು ಬರ್ತಡೇ ಮತ್ತು ಫಂಕ್ಷನ್ನು ಅಂದಾಗ ಈ ರೀತಿಯಾದ ಒಂದು ಸಿಂಪಲ್ಲಾಗಿ ಡಿಫ್ರೆಂಟ್ ಆಗಿರೋವಂಥ ಒಂದು ಸ್ವೀಟ್ನ ಮಾಡ್ಕೋಬೋದು. ನೋಡಿ, ಈ ಕಲರ್ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂತಹ ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಉರಿ ಬಂದ್ಬಿಟ್ಟು ಸ್ಲಿಮ್ ಇಟ್ಕೊಬೇಕು. ನಾನು ಎಲ್ಲನೂ ಸೇರಿಸ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಬಂದ್ಬಿಟ್ಟು ಸ್ಲಿಮ್ ಇಟ್ಕೊಬೇಕು. ನಾನು ಹೆಸರು ಬೇಳೆನ ನೆನೆಸ್ಬಿಟ್ಟು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅದು ತಳ ಕಚ್ಚುತ್ತೆ. ನಾವು ತಳ ಕಚ್ಚದೇ ಇರೋ ಹಾಗೆ ಕೈ ಬಿಡ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ನಾನು ಇದ್ರ ಜೊತೆಗೆ ಮತ್ತೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಬಿಡ್ದಂಗೆ ಹುರ್ಕೋಬೇಕು ನಾವು ಇದನ್ನು. ಹೆಸರು ಬೇಳೆ ಕೋವ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಾವು ಈ ಥರ ರೀತಿಯಾದಂಥ ಸ್ವೀಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ, ಈ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಗಡೆ ತೊಗೊಂಡು ಬಂದು ತಿನ್ನೋ ಅಂತಹ ಸ್ವೀಟ್ಗಳನ್ನ ನಾವು ಅವಾಯ್ಡ್ ಮಾಡ್ಕೋಬೋದು. ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿಯಾಗಿರುವಂಥ ಈ ಥರದ್ದೆಲ್ಲ ರೆಸಿಪಿ ನಾವು ಮಾಡ್ಕೋಬೋದು. ಹೆಸರು ಬೇಳೆ ಕೋವ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ನಾನು ಕೈ ಬಿಡ್ದಂಗೆ ಎಲ್ಲನೂ ಹುರ್ಕೊಂಡು ನೋಡಿ, ಎಲ್ಲ ಬಿಡಿ ಬಿಡಿ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿಯಾಗಿಯೇ ಹುರ್ಕೊಬೇಕು. ಉರಿ ಬಂದ್ಬಿಟ್ಟು ಮಧ್ಯ ಉರಿ ಇಟ್ಕೊಂಡು ಮಾಡ್ಕೊಬೇಕು. ನಾನಿಲ್ಲಿ ಒಂದು 3 ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಈ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಹೆಸರು ಬೇಳೆನ ನೆನೆ ಹಾಕ್ಕೊಂಡಿರೋದು. 2 ಕಪ್ಪಷ್ಟು ನೀರನ್ನ ಇವಾಗ ನಾನು ಕುದಿಯೋದಕ್ಕೆ ಇಟ್ಕೊಳ್ತೀನಿ. ಮತ್ತು ಅದೇ ಕಪ್ಪಲ್ಲಿ ಅದೇ ಅಳತೆಯಲ್ಲಿ ನಾನಿವಾಗ 3/4 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ತೀನಿ. ಕುದಿಯೋದಕ್ಕೆ ಇಟ್ಕೊಳ್ಳೋಣ ಸಕ್ಕರೆ ಸೇರಿಸ್ಬಿಟ್ಟು. ನೋಡಿ, 1 ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ. 2 ಕಪ್ಪು ನೀರನ್ನ ಸೇರಿಸ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಕ್ವಾಂಟಿಟಿ ಕುದಿಸ್ಕೊಳ್ಳೋಣ ನಾವು ಸಕ್ಕರೆನ.
ಈ ರೀತಿಯಾಗಿ ಕುದಿಸ್ಕೊಬೇಕು. ಕುದ್ದಿರೋ ಅಂತಹ ನೀರನ್ನ ಇವಾಗ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಉರಿ ಬಂದ್ಬಿಟ್ಟು ಸ್ಲಿಮ್ ಇಟ್ಕೊಬೇಕು. ನಾನು ಮೊದಲು ಸ್ವಲ್ಪ ಸೇರಿಸ್ಕೊಳ್ತೀನಿ, ಎಲ್ಲನೂ ಸೇರಿಸ್ಕೊಳ್ಳಲ್ಲ. ಸ್ವಲ್ಪ ಸೇರಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿವಾಗ ಉಳಿದಿರೋ ಅಂತಹ ನೀರನ್ನು ನಾನು ಮತ್ತೆ ಸೇರಿಸ್ಕೊಳ್ತೀನಿ. ಇವಾಗ ನಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಅಂದಾಗ ಖಂಡಿತವಾಗೂ ಈ ಥರದ್ದೆಲ್ಲ ರೆಸಿಪಿ ಮಾಡಿಕೊಂಡು ತುಂಬಾ ಇಷ್ಟಪಡ್ತಾರೆ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ಲಿಮ್ಮಲ್ಲೇ ಇಟ್ಕೊಬೇಕು ಹುರಿನ. ನೋಡಿ, ಇದರಲ್ಲಿ ಜಾಸ್ತಿ ಕೆಲಸ ಇಲ್ಲ, ಉರಿಬೇಕನ್ನೋದಷ್ಟೇ ಕೆಲಸ. ಚೆನ್ನಾಗೆ ಒಂದೇ ಮಂದಾದಂಥ ಉರಿ ಇಟ್ಕೊಂಡು ಸಮವಾಗಿ ಹುರ್ಕೋಬೇಕು. ತಳ ಸೀದೆ ಇರೋ ಹಾಗೆ ನೋಡ್ಕೊಂಡಿದ್ದು. ಇದೊಂದೇ ನೋಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದು ಅಂದರೆ. ನಾನು ಈ ರೀತಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಮತ್ತೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು 5 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀವು ಇನ್ನೂ ಹೆಚ್ಚು ತಿಂತೀರಿ ಅನ್ನೋ ಆಗಿದ್ದರೆ ಸೇರಿಸ್ಕೋಬೋದು, ಇನ್ನೂ ರುಚಿ ಹೆಚ್ಚಾಗಿರುತ್ತೆ. ನೋಡಿ ಎಷ್ಟು ಘಮ ಘಮ ಅಂತಿರುತ್ತೆ, ಮಾಡ್ತಾಯಿದ್ರೆ ಮನೆಯೆಲ್ಲ ಗಮ್ ಅಂತಿದೆ. ನೋಡಿ ಈ ರೀತಿ ಎಲ್ಲ ಆದಮೇಲೆ ಇವಾಗ ನಾನು ಹುರಿದಿಟ್ಕೊಂಡಿರೋ ಅಂತಹ ಗೋಡಂಬಿ ಮತ್ತು ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಪಿಸ್ತಾ ಇಲ್ಲ ಅಂದರೆ ಗೋಡಂಬಿ ಇದ್ರೂ ಸಹ ಸೇರಿಸ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಸ್ವಲ್ಪನೂ ಸಹ ತಳ ಸೀಸ್ಕೊಂಡಿಲ್ಲ, ಹಾಗೆಯೇ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 50 ಗ್ರಾಮ್ ಅಷ್ಟು ಕೋವಾ ಸೇರಿಸ್ಕೊಂಡಿದ್ದೀನಿ. ತುರ್ಕೊಳ್ಳೋಣ ಕೋವನ. ನಾನು 1 ಕಪ್ಪು ಹೆಸರು ಬೇಳೆಗೆ ನಾನಿಲ್ಲಿ 50 ಗ್ರಾಮ್ ಅಷ್ಟು ಕೋವಾ ಸೇರಿಸ್ತಾ ಇದ್ದೀನಿ. ಕೋವಾ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಆದಂತಹ ಹೆಸರು ಬೇಳೆ ಕೋವಾ ರೆಡಿ ಆಗ್ತಿದೆ. ರೆಡಿ ಆಗಿದೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಕೋವಾ, ಹೆಸರುಬೇಳೆ ಕೋವಾ. ಬಾಯಲ್ಲಿ ಇಕ್ಕೊಂಡ್ರೆ ಹಾಗೆ ಕರ್ಗೋಗೋ ರೀತಿಲಿದೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸುಲಭವಾಗಿರುವಂತಹ ರೆಸಿಪಿ ನೋಡಿ, ಎಷ್ಟು ಸುಲಭ. ಹಾಗೆ ನಾವು ಹೆಸರುಬೇಳೆದು ಕೋವಾ ಮಾಡ್ಕೋಬೋದು ಅಂತೇಳಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.